ನಾವಿಂದು ದೇವಭೂಮಿ ಗಾಡ್ಸ್ ಓನ್ ಕಂಟ್ರಿ ಅಂದರೆ ಕೇರಳದ ಕಡಲ ಕಿನಾರೆಯಲ್ಲಿ ನಾವಿಂದು ಇದ್ದೇವೆ. ಬಂಧುಗಳೇ, ಒಂದು ಮಾತಿದೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ ಅಂತ ಶ್ರೇಷ್ಠ ಯೋಗಿನಿಯಾಗಿರುವಂತಹ 12ನೇ ಶತಮಾನದ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಜೀವನದಲ್ಲಿ ಮನುಷ್ಯನಿಗೆ ಸೋಲು ಗೆಲುವು ಬರ್ತದೆ, ಲಾಭ ಹಾನಿ ಇದ್ದೇ ಇರುತ್ತೆ, ಹಾಗೇನೆ ಏರಿಳಿತನೂ ಇದ್ದೇ ಇರ್ತದೆ. ಅಷ್ಟೇ ಅಲ್ಲ, ಮಾನನೂ ಬರ್ತದೆ, ಅವಮಾನನೂ ಬರ್ತದೆ. ಇವುಗಳು ಬಂದಾಗ ನಾವು ಹೇಗೆ ಇವುಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಇವತ್ತಿನ ಪ್ರತಿಯೊಬ್ಬರು ನಾವು ಕೇಳುವಂಥ ಸಮಸ್ಯೆ ಒತ್ತಡ ಒತ್ತಡ ಒತ್ತಡ. ನನಗೆ ಆ ಒಂದು ಟೆನ್ಷನ್ ಇದೆ, ಆ ಒಂದು ಸ್ಟ್ರೆಸ್ ಇದೆ, ಆ ಒಂದು ಒತ್ತಡ ಇದೆ ಅಂತ ನಿರಂತರವಾಗಿ ನಾವು ಕೇಳ್ತಾ ಇರ್ತೇವೆ. ಸ್ಟ್ರೆಸ್ ಅನ್ನುವಂಥದ್ದು KG ಇಂದ PG ಓದುವ ಮಕ್ಕಳಿಗೂ ಇದೆ, ಕೂಲಿ ಮಾಡುವವನು ಹಿಡಿದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೂ ಇವತ್ತು ಸ್ಟ್ರೆಸ್ ಅನ್ನೋದಿದೆ. ಸ್ಟ್ರೆಸ್ ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಬರ್ತದೆ. ಇವತ್ತು ನಾವು ಸಮುದ್ರದ ತಡದಲ್ಲಿ ಇದ್ದೀವಿ ಅಂತಂದರೆ ನೊರೆತೆಗಳು ಬರುವೆ, ನಾವು ಬೆಟ್ಟದಲ್ಲಿ ಇದ್ದೀವಿ ಅಂತಂದರೆ ಅಲ್ಲಿ ಮೃಗಗಳು ಪ್ರಾಣಿಗಳು ಬಂದೇ ಬರುವೆ. ಹಾಗೆ ಹಂಚ್ಕೊಂಡ್ರೆ ಹೇಗೆ? ಇವತ್ತೊಂದು ಚಿಕ್ಕ ಒತ್ತಡಕ್ಕೆ ಎಷ್ಟೋ ಜನ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಆ ದೃಷ್ಟಿಯಿಂದ ನಾವು ಯೋಗದ ಮೂಲಕ ಒತ್ತಡ ರಹಿತ ಬದುಕನ್ನು ಸಾಧಲಿಕ್ಕೆ ಸಾಧ್ಯ ಇದೆ. ಇದನ್ನು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಯೋಗಿಗಳು ಅವರು ಕೂಡ ಒತ್ತಡ ಇತ್ತು. ಒತ್ತಡ ಅನ್ನೋದು ಕೇವಲ ಈ ಆಧುನಿಕ ಜಗತ್ತಿನಲ್ಲಿ ಮಾತ್ರ ಇಲ್ಲ, ಹಿಂದೆನೂ ಇತ್ತು, ಇಂದು ಇದೆ, ಮುಂದೆ ಇರುತ್ತೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಎಷ್ಟು ಒತ್ತಡ ಇಲ್ಲ ಹೇಳಿ? ಆ ಒತ್ತಡ ಮಧ್ಯದಲ್ಲಿ ಅವ್ರಿಗಿರುವುದೇ 24 ಗಂಟೆ. ಆ 24 ಗಂಟೆಯಲ್ಲಿ 1 ಗಂಟೆ ತಮ್ಮ ಬದುಕನ್ನು ಯೋಗಮಯಗೊಳಿಸಿದ್ದಾರೆ. ಅದಕ್ಕೆ ನಾವು ಅಂಥವ್ರನ್ನ ನಾವು ಇವತ್ತು ಮಾಡೆಲ್ ಮಾಡ್ಕೋಬೇಕು. ಇವತ್ತು ಎಷ್ಟೋ ಜನ ಯೋಗದ ಮೊರೆ ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಕೂಡ ಪ್ರತಿನಿತ್ಯ 1 ಗಂಟೆ ಯೋಗಕ್ಕಾಗಿ ಮೀಸಲಾಗಿಡೋಣ. ನೀವು ಯೋಗಕ್ಕೆ ಯಾವುದೇ ಎಲ್ಲಿ ಇದ್ದರೂ ಕೂಡ ನೀವು 1 ಗಂಟೆ ಯೋಗ ಮಾಡ್ಬೋದು. ಅದು ನೀವು ಸಮುದ್ರ ಕಿನಾರೆ ಇರ್ಬೋದು, ಪಾರ್ಕ್ನಲ್ಲೇ ಇರ್ಬೋದು, ಅದಕ್ಕೆ ಇದೇ ಸ್ಥಳ ಅಂತೇನಿಲ್ಲ. ಆದರೆ ದಿನಾಲೂ 1 ಗಂಟೆ ಇದಕ್ಕಾಗಿ ನಿಮ್ಮ ಸಮಯವನ್ನು ವ್ಯಯಗೊಳಿಸಿ ಬನ್ನಿ. ಇಂದು ಒತ್ತಡದಿಂದ ಮುಕ್ತರಾಗಲಿಕ್ಕೆ ನಮ್ಮ ಯೋಗದಲ್ಲಿ ಯಾವ ರೀತಿ ಪರಿಹಾರ ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಯಾವಾಗ ಒತ್ತಡ ಆಗುತ್ತೆ ಅಂದರೆ ಗೊತ್ತಾಗೋದು ಹೇಗೆ ಅಂತಂದರೆ, ನಿಮ್ಮ BP ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. BP ಬ್ಲಡ್ ಪ್ರೆಷರ್ ಹೆಚ್ಚಾಯಿತು ಅಂತಂದರೆ ಮನುಷ್ಯನಿಗೆ ರಕ್ತದೊತ್ತಡ ಏನು ಕರಿತೇವೆ ಅದು ಹೆಚ್ಚಾಗ್ತಾ ಹೋದಾಗೆ ತನ್ನ ಬುದ್ಧಿಯನ್ನು ಕಳ್ಕೊಳ್ತಾನೆ ಮನುಷ್ಯ. ಆ ಸಂದರ್ಭದಲ್ಲಿ ಸಿಟ್ಟಾಗುವುದು, ರೇಗಾಡುವುದು, ಅಂಥ ಸಂದರ್ಭದಲ್ಲೇ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಆ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಒತ್ತಡ ಬಂದಾಗ ಏನಾಗಿರುತ್ತದೆ, ನಮ್ಮ ನರಮಂಡಲ ಶಾಸ್ತ್ರಜ್ಞರು ನ್ಯೂರಾಲಜಿಸ್ಟ್ ಏನು ಹೇಳ್ತಾರೆ, ನಿಮಗೆ ನಿಮ್ಮ ಶರೀರದಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತಿದೆ. ಒಂದು ಸಿಂಪಥೆಟಿಕ್ ಮತ್ತು ಇನ್ನೊಂದು ಪ್ಯಾರಾಸಿಂಪಥೆಟಿಕ್. ಅಂದರೆ ಇವೆರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒತ್ತಡ ಹೆಚ್ಚಾದಾಗ ನಿಮಗೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಓವರ್ ಡಾಮಿನೆಂಟ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ನೀವು ಭಾಳ ವೇಗವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇರ್ತೀರ. ಅಥವಾ ಕೆಲವರು ನೀವು ನೋಡ್ಬೋದು ಹೀಗೆ ಮೂಮೆಂಟ್ ಮಾಡ್ತಾ ಇರ್ತಾರೆ, ಬಾಡಿ ಮೂಮೆಂಟ್ ಆಗ್ತಾ ಇರುತ್ತೆ, ದೇಹದಲ್ಲಿ ನಡುಕ ಕಂಪನ ಉಂಟಾಗ್ತಾ ಹೋಗುತ್ತೆ, ಮೆದುಳಿಗೆ ಸರಿಯಾದ ಪ್ರಮಾಣದ ರಕ್ತ ಒತ್ತಡ, ಮೆದುಳಿಗೆ ಸರಿಯಾದ ರೀತಿಯಿಂದ ರಕ್ತ ಹರಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಿಂಪಲ್ಲಾಗಿ ಏನು ಮಾಡೋಂಗಿಲ್ಲ. ನಿಮಗೆ BP ಬಂದ ತಕ್ಷಣ ಏನು ಮಾಡಬೇಕು, ಮೊಟ್ಟ ಮೊದಲು ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸೋದನ್ನು ಫಸ್ಟ್ ಕಲ್ತ್ಕೋಬೇಕು. ಈ ಬೆಳನ್ನು ತೆಗೆದುಕೊಂಡು ಬನ್ನಿ. ಹೀಗೆ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ನೀವು ಗಮನಿಸಬೇಕು. ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಉಸಿರು ನಿಧಾನವಾಗಲಿಕ್ಕೆ ಆರಂಭವಾಗುತ್ತೆ. ಆ ದೃಷ್ಟಿಯಿಂದ ಸಿಂಪಲ್ ಆಗಿರುವಂಥ ಸರಳ ಉಪಾಯ ಅಂತಂದರೆ, ಒತ್ತಡ ಬಂದಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ಕೊಳ್ಳಿ. ಇನ್ನು ಒತ್ತಡವೇ ಬರಬಾರ್ದು ಅಂತಂದರೆ ಪ್ರತಿನಿತ್ಯವೂ ಕೂಡ ಒಂದಿಷ್ಟು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಯಾವಾಗ ನಿಮಗೆ BP ಬಂದ ತಕ್ಷಣ ಏನು ಮಾಡಬೇಕು ಅಂತಂದರೆ ನಾವು
ಆಳವಾಗಿ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಬೇಕು. ಸುಮ್ಮನೆ ಹೀಗೆ ಕುತ್ಕೋಬೇಕು. ಕೇವಲ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ಕೊಳ್ಳಿ. ಏನಾಗುತ್ತೆ, ಯಾರೇ ಒಬ್ಬ ಏನೋ ಒಂದು ಬೈದಾಗ ಅಥವಾ ಏನೋ ಒಂದು ಮಾತು ಹೇಳಿದಾಗ ಸಡನ್ನಾಗಿ ನಾವೇನು ಮಾಡ್ತೀವಿ, ರಿಯಾಕ್ಟ್ ಮಾಡ್ತೇವೆ. ಮೊದಲು ನಾವೇನು ಮಾಡಬೇಕು, ರಿಯಾಕ್ಟನ್ನು ಮಾಡೋದನ್ನು ನಿಲ್ಲಿಸಬೇಕು. ಪ್ರತಿಕ್ರಿಯೆ ಮಾಡದೇ ನಾವು ನಿಶ್ಚಲರಾಗಿ ನಾವೇನು ಮಾಡಬೇಕು, ನಮ್ಮ ಸಹಜವಾದ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯನ್ನು ಗಮನಿಸ್ತಾ ಹೋಗಬೇಕು. ಅದರಲ್ಲಿ ವಿಶೇಷವಾಗಿ ನಾಡಿ ಶೋಧನ ಅಂತ ಏನು ಪ್ರಾಣಾಯಾಮ ಇದೆ, ಅದನ್ನು ಈ ಮುದ್ರೆಯನ್ನು ಮಾಡಿಕೊಂಡು, ಇದಕ್ಕೆ ನಾವೇನು ಕರಿತೇವೆ, ವಿಷ್ಣು ಮುದ್ರೆ ಅಂತ ಕರಿತೇವೆ. ಹೀಗೆ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅಂದರೆ ನಿಧಾನವಾಗಿ ಉಸಿರನ್ನು ಬಿಡಬೇಕು, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಎಲ್ಲಿ ಕೂಡ ನಾವು ಉಸಿರನ್ನು ವೇಗವಾಗಿ ಬಿಡೋದನ್ನು ಮಾಡಬಾರ್ದು. ಎರಡನೇದು, ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಸಹಜವಾಗಿಯೇ ನಿಮಗೆ ರಕ್ತದೊತ್ತಡ ಹೆಚ್ಚಾದಾಗ, ಬಿ ಪಿ ಹೆಚ್ಚಾದಾಗ ಏನಾಗುತ್ತೆ, ನಿಮ್ಮ ಉಸಿರಿನಲ್ಲಿ ಶಬ್ದ ಇರುತ್ತೆ, ಈ ರೀತಿ ಮಾಡ್ತಾ ಇರ್ತವೆ. ಇದರಲ್ಲಿ ಎಷ್ಟೋ ಜನಕ್ಕೆ ಬ್ರೈನ್ ಹ್ಯಾಮ್ರೇಜ್ ಆಗುತ್ತೆ, ಎಷ್ಟೋ ಬಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಸಹಜವಾಗಿಯೇ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಇದು ಬಹಳ ಮುಖ್ಯವಾಗಿ. ಆ ದೃಷ್ಟಿಯಿಂದ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ನಾವು ಇದೀವಿ ಅಂತಂದರೆ, ಜನಗಳು ನಾವು ಒಳ್ಳೇದು ಮಾಡಿದ್ರು ಅದಕ್ಕೂ ಏನಾದರೂ ಅಂದೇ ಇರ್ತಾರೆ, ನೀವೇನು ಮಾಡಿದ್ರು ಅದಕ್ಕೊಂದು ಏನಾದರೂ ಅಂದೇ ಇರ್ತಾರೆ. ಅದಕ್ಕೆ ಮಾಡಿದಾಗನೇ ಇರೋಕ್ಕಾಗಲ್ಲ. ಲೋಕದೊಳಗೆ ಇದ್ದೀವಿ ಅಂತಂದರೆ ಏನಾದರೂ ನಾವು ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾವು ನಿಂದಿಸುವನೊಬ್ಬ, ಸ್ತುತಿಸುವನು ಒಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಅಂತ ಹೇಳ್ತಾರೆ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು. ಯಾರು ನಿಂದನೆ ಮಾಡ್ತಾನೆ ಅವನಿಗೆ ಪಾಪ ಪ್ರಾಪ್ತಿಯಾಗತ್ತೆ, ಯಾರು ಸ್ತುತಿ ಮಾಡ್ತಾನೆ ಅವನಿಗೆ ಪುಣ್ಯ ಪ್ರಾಪ್ತಿಯಾಗತ್ತೆ. ಈ ಸ್ತುತಿ ನಿಂದೆಗಳನ್ನು ಮಾಡದೇ ನಿಶ್ಚಲವಾಗಿರುವವನಿಗೆ ಅವನಿಗೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಆ ದೃಷ್ಟಿಯಿಂದ ಅವನು ಕರ್ಮರಹಿತವಾಗಿ, ಅವನಿಗೆ ಯಾವುದೇ ರೀತಿಯ ಕರ್ಮಗಳು ಬರೋದಿಲ್ಲ, ಕರ್ಮಗಳು ಅಂಟಿಕೊಳ್ಳೋದಿಲ್ಲ. ಆ ದೃಷ್ಟಿಯಿಂದ ನಾವು ಪ್ರತಿನಿತ್ಯ ಒಂದು 10ರಿಂದ 15 ನಿಮಿಷ ಆಳವಾದ ಉಚ್ಛ್ವಾಸ ನಿಶ್ವಾಸ ಮಾಡೋಣ. ಇದರಿಂದ ನಿಮ್ಮ ಉಸಿರು ಬಹಳ ಚೆನ್ನಾಗಿರುತ್ತೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಅಂತ ಕರೀತಾರೆ. ನಮ್ಮ ನಿಜವಾದ ಶಕ್ತಿ ಇರೋದೇ ಉಸಿರು. ನಾವೆಲ್ಲಿವರೆಗೆ ಉಚ್ಛ್ವಾಸ ನಿಶ್ವಾಸ ಮಾಡ್ತೇವೆ ಅಲ್ಲಿ ತನಕ ನಾವು ಬದುಕ್ತೇವೆ. ಯಾವ ಕ್ಷಣ ಈ ಉಸಿರು ಹೋಗ್ತದೆ ಆವಾಗ ನಾವು ಇರೋದಿಲ್ಲ, ನೀವು ಇರೋದಿಲ್ಲ, ಆವಾಗ ಪಾಪನೂ ಇರೋದಿಲ್ಲ, ಪುಣ್ಯನೂ ಇರೋದಿಲ್ಲ, ಆವಾಗ ದುಃಖನೂ ಇರೋದಿಲ್ಲ, ಸುಖನೂ ಇರೋದಿಲ್ಲ. ಆ ದೃಷ್ಟಿಯಿಂದ ಬನ್ನಿ ಬಂಧುಗಳೇ, ನಾವು ನೀವೆಲ್ಲ ಸೇರಿಕೊಂಡು ಕರ್ನಾಟಕವನ್ನು ಯೋಗಯುಕ್ತ ರೋಗ ಮುಕ್ತ ಮಾಡೋಣ ಅಂತ ಹೇಳ್ತಾ ಈ ದಿನದ ಯೋಗಾಯೋಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು.